ನಮಸ್ಕಾರ. ಸೂಪರ್ 3ಗೆ ಸ್ವಾಗತ. ಸೂಪರ್ 3ಯಲ್ಲಿ ಇವತ್ತಿನ ಸುದ್ದಿಯನ್ನು ಕೊಡೋದಕ್ಕಿಂತ ಮೊದಲು ಪ್ರಿಯಾಂಕ್ ಖರ್ಗೆ ಮತ್ತು ಸಚಿನ್ ಆತ್ಮಹತ್ಯೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಬಿಜೆಪಿಯ ಹೋರಾಟ, ಮತ್ತೊಂದು ಕಡೆ ಪ್ರಿಯಾಂಕ್ ಖರ್ಗೆ ಡಿಫೆನ್ಸಿವ್ ಮಾಡ್ತಾ ಇರುವಂಥದ್ದು. ಇವತ್ತೊಂದು ಸ್ಫೋಟಕ ಮಾಹಿತಿಯನ್ನ ಮಾಧ್ಯಮದ ಮುಂದಿಟ್ಟಿದ್ದಾರೆ ಪ್ರಿಯಾಂಕ್ ಖರ್ಗೆ. ಏನದು? ಗುತ್ತಿಗೆದಾರ ಸಚಿನ್ ಪಂಚಾಳ್ ಆತ್ಮಹತ್ಯಾ ಕೇಸಲ್ಲಿ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ಗಳು ಸಿಗ್ತಾ ಇದೆ. ಬಿಜೆಪಿ ಪ್ರಿಯಾಂಕ್ ಖರ್ಗೆ ಮೇಲೆ ಆರೋಪ ಮಾಡ್ತಾ ಇದೆ. ಆ ಕಡೆಯಿಂದ ಪ್ರಿಯಾಂಕ್ ಖರ್ಗೆ ಕೆಲವು ಸಮರ್ಥನೆಗಳನ್ನು ಕೊಡ್ತಾ ಇದ್ದಾರೆ. ಬಿಜೆಪಿ ಮೇಲೆ ಆಡಿಯೋ ಬಾಂಬ್ ಹಾಕಿದ್ದಾರೆ ಸಚಿವ ಪ್ರಿಯಾಂಕ್. ಅಂದ್ರೆ ಕಲಬುರಗಿ ರಿಪಬ್ಲಿಕ್ ಅಂದಿದ್ದ ಬಿಜೆಪಿ ಮುಖಂಡರಿಗೆ ತಿರುಗೇಟು ಕೊಟ್ಟಿದ್ದಾರೆ. ಬಿಜೆಪಿ ಮುಖಂಡರಾದ ಮಣಿಕಂಠ ರಾಥೋಡ್, ರವಿ ಮಾತು ಅವರದ್ದು ಎನ್ನಲಾದ ಆಡಿಯೋ ಬಿಡುಗಡೆ ಮಾಡಿದ್ದಾರೆ ಪ್ರಿಯಾಂಕ್. ಯಾಕಂದ್ರೆ ಸಚಿನ್ ತಮ್ಮ ಡೆತ್ ನೋಟ್ನಲ್ಲಿ 4 ಹೆಸರುಗಳನ್ನು ಬರೆದಿದ್ರು. ಅದರಲ್ಲಿ ಆಂದೋಲನ ಶ್ರೀಗಳು, ಮತ್ತಿಮೋಡ್ ಹಾಗೂ ಇವರ ವಿರುದ್ಧ ಸ್ಪರ್ಧೆ ಮಾಡಿದಂತಹ ಪರಾಜಿತ ಅಭ್ಯರ್ಥಿಗಳು, ಅವರನ್ನೆಲ್ಲ ಕೊಲೆ ಮಾಡೋದಕ್ಕೆ ಸುಪಾರಿ ಕೊಟ್ಟಿದ್ರು ಅಂತೇಳಿ ಒಂದು ಆರೋಪ ಇತ್ತು. ಹಾಗಾಗಿ ರಾಜೀನಾಮೆ ಕೊಡಲೇಬೇಕು ಅಂತೇಳಿ ಬಿಜೆಪಿ. ಇದಕ್ಕೆ ಪ್ರತ್ಯುತ್ತರವಾಗಿ ಪ್ರಿಯಾಂಕ್ ಖರ್ಗೆ ಇವತ್ತು ಕೆಲವು ದಾಖಲೆಗಳನ್ನು ಬಿಡುಗಡೆ ಮಾಡಿದ್ದಾರೆ. ಅವ್ಯಾಚ್ಯ ಶಬ್ದಗಳಿಂದ ತಮ್ಮ ಕುಟುಂಬವನ್ನು ನಿಂದಿಸಿದ್ದಾಗಿ ಆರೋಪವನ್ನು ಮಾಡಿದ್ದಾರೆ. ಆ ಆಡಿಯೋ ಏನು, ಬನ್ನಿ ಕೇಳೋಣ. ನನ್ನ ನೇರ ಪ್ರಶ್ನೆ ಇದೆ ನಮ್ಮ ಬಿಜೆಪಿದವರಿಗೆ, ಇವರು ನಿಮ್ ಕ್ಯಾಂಡಿಡೇಟ್ ಇಲ್ಲ ಹೇಳಿ. ಯಾಕಂದ್ರೆ ಅವರಂತೂ ಎಲ್ಲೂ ಡಿನೈ ಮಾಡಿ ಮಾಡ್ತಾರಣ. ಅದನ್ನ ನಾವಾಗ ಮಾಡಲ್ಲ. ಅವ್ರೆಲ್ಲ ಫೋನ್ ನಂಬರ್ ತಗೊಂಡು ಅವ್ರು ಯಾರ್ದು ಫೋನ್ ನಂಬರ್ ಎಲ್ಲ ಕೇಳೋಣ ಅಂತಂದ್ರೆ ನಾನು ನಿಮ್ಮ ಅಭಿಮಾನ ಇದ್ದೀನಿ, ಅವ್ರಿಗೆ ಕೇಳ್ತಾರೆ. ನನ್ನಲ್ಲಿ ಫೋನ್ ನಂಬರ್ ಇದ್ರೆ ಅವ್ರ ಎಲ್ಲ ಹೆಂಡ್ರು ಮಕ್ಕಳೆಲ್ಲ ಸೇವಾ ಶಾಪ್ ಮಾಡ್ತಿಲ್ಲ. ಅದಕ್ಕೆ ನನ್ನ ನಂಬರ್ ಇಲ್ಲದೆ ಯಾರಿಗೆ ಹೆಂಡ್ರು ಮಕ್ಕಳ ಯಾರ ಹೆಸರು ತಗೊಂಡಿಗೆ ನಾನು ಖರ್ಗೆ ಅವ್ರದಣ. ನನ್ನ ಬಳಿ ಫೋನ್ ನಂಬರ್ ಇದ್ರೆ ಅವ್ರ ಎಲ್ಲ ಹೆಂಡ್ರು ಮಕ್ಕಳೆಲ್ಲ ಸೇವಾ ಶಾಪ್ ಮಾಡ್ತಿಲ್ಲ. ಅದಕ್ಕೆ ನನ್ನ ನಂಬರ್ ಇಲ್ಲದೆ. ನನ್ನ ನೇರ ಪ್ರಶ್ನೆ ಇದೆ ನಮ್ಮ ಬಿಜೆಪಿದವರಿಗೆ, ಇವರು ನಿಮ್ ಕ್ಯಾಂಡಿಡೇಟ್ ಇಲ್ಲ ಹೇಳಿ. ಯಾಕಂದ್ರೆ ಅವರಂತೂ ಎಲ್ಲೂ ಡಿನೈ ಮಾಡಿ ಮಾಡ್ತಾರಣ. ಅದನ್ನ ನಾವಾಗ ಮಾಡಲ್ಲ. ಅವ್ರೆಲ್ಲ ಫೋನ್ ನಂಬರ್ ತಗೊಂಡು ಅವ್ರು ಯಾರ್ದು ಫೋನ್ ನಂಬರ್ ಎಲ್ಲ ಕೇಳೋಣ ಅಂತಂದ್ರೆ ನಾನು ನಿಮ್ಮ ಅಭಿಮಾನ ಇದ್ದೀನಿ, ಅವ್ರಿಗೆ ಕೇಳ್ತಾರೆ. ನನ್ನ ಬಳಿ ಫೋನ್ ನಂಬರ್ ಇದ್ರೆ ಅವ್ರ ಎಲ್ಲ ಹೆಂಡ್ರು ಮಕ್ಕಳೆಲ್ಲ ಸೇವಾ ಶಾಪ್ ಮಾಡ್ತಿಲ್ಲ. ಅದಕ್ಕೆ ನನ್ನ ನಂಬರ್ ಇಲ್ಲದೆ. ಯಾರಿಗೆ ಹೆಂಡ್ರು ಮಕ್ಕಳ ಯಾರ ಹೆಸರು ತಗೊಂಡಿಗೆ ನಾನು ಖರ್ಗೆ ಅವ್ರದಣ. ನನ್ನ ಬಳಿ ಫೋನ್ ನಂಬರ್ ಇದ್ರೆ ಅವ್ರ ಎಲ್ಲ ಹೆಂಡ್ರು ಮಕ್ಕಳೆಲ್ಲ ಸೇವಾ ಶಾಪ್ ಮಾಡ್ತಿಲ್ಲ. ಅದಕ್ಕೆ ನನ್ನ ನಂಬರ್ ಇಲ್ಲದೆ. ನನ್ನ ನೇರ ಪ್ರಶ್ನೆ ಇದೆ ನಮ್ಮ ಬಿಜೆಪಿದವರಿಗೆ, ಇವರು ನಿಮ್ ಕ್ಯಾಂಡಿಡೇಟ್ ಇಲ್ಲ ಹೇಳಿ. ಯಾಕಂದ್ರೆ ಅವರಂತೂ ಎಲ್ಲೂ ಡಿನೈ ಮಾಡಿ ಓಕೆ ನೋಡಿ, ಇದು ಬಹಳ ದೊಡ್ಡ ಮಟ್ಟದಲ್ಲಿ ಈಗ ಚರ್ಚೆ ಆಗ್ತಾ ಇದೆ. ಒಂದು, ನಾನು ಮೊದಲೇ ಹೇಳಿದ್ದೆ, ಪ್ರಿಯಾಂಕ್ ಖರ್ಗೆ ಈ ಹಿಂದೆ ಈಶ್ವರಪ್ಪನವರ ಹೆಸರು ಹೇಳಿಕೊಂಡು ಸಂತೋಷ್ ಪಾಟೀಲ್ ಆತ್ಮಹತ್ಯೆ ಮಾಡಿಕೊಂಡಾಗ ರಾಜೀನಾಮೆ ಕೊಟ್ಟಿದ್ರು. ಅದನ್ನು CMಗೂ ಕೇಳಿದ್ವಿ. CM ಹೇಳಿದರು ಪ್ರಿಯಾಂಕ್ ಖರ್ಗೆ ಹೆಸರಿದೆಯಾ ಡೆತ್ ನೋಟ್ನಲ್ಲಿ, ಅಷ್ಟೇ ಅವ್ರು ಕೇಳ್ತಿರೋದು. ಇವರು ಅದನ್ನೇ ಕೇಳ್ತಿರೋದು. ಆದರೆ 4 ಸುಪಾರಿ ಕೊಡೋದಕ್ಕೆ, ಅಂದರೆ ಕೊಲ್ಲೋದಕ್ಕೆ, 4 ಕೊಲ್ಲೋದಕ್ಕೆ ಒಬ್ಬರು ಯಾರು? ಈಗ ಧ್ವನಿ ಕೇಳ್ತಲ್ವಾ, ಈ ವ್ಯಕ್ತಿ ಕಳೆದ ಬಾರಿಯ ಚುನಾವಣೆಯಲ್ಲಿ ಇದೇ ಪ್ರಿಯಾಂಕ್ ಖರ್ಗೆ ವಿರುದ್ಧ ಸ್ಪರ್ಧೆ ಮಾಡಿದ್ರು ಬಿಜೆಪಿ ಅಭ್ಯರ್ಥಿ. ಅವರು ತಮ್ಮ ಫ್ಯಾಮಿಲಿ ಬಗ್ಗೆ ಎಷ್ಟು ಅವ್ಯಾಚ್ಯವಾಗಿ ಬೈದರು ಅಂತ ಆಡಿಯೋ ಕೇಳಿಸ್ತಾ ಇದ್ದಾರೆ. ಅವ್ಯಾಚ್ಯ ಶಬ್ದಗಳಿಂದ ತಮ್ಮ ಕುಟುಂಬ ನಿಂದಿಸಿದ್ದಾಗಿ ಆರೋಪ. ಬಿಜೆಪಿ ಆಗಿನ ಅಭ್ಯರ್ಥಿ ರಾಥೋಡ್ ಮೇಲೆ ಕ್ರಮ ಆಗಿಲ್ಲ. ಇವರ ಬ್ಯಾನರ್ನಲ್ಲಿ ನಾಳೆ ಬಿಜೆಪಿ ಪ್ರತಿಭಟನೆ ಮಾಡ್ತಾ ಇದೆ. ಏಕವಚನದಲ್ಲಿ ಸಚಿವ ಪ್ರಿಯಾಂಕ್ ಖರ್ಗೆ ವಾಗ್ದಾಳಿ ನಡೆಸಿದ್ದಾರೆ. ಮಣಿಕಂಠ್ ರಾಥೋಡ್ ಅವರನ್ನ ಕೂಡ ಸುಪಾರಿ ಕೊಟ್ಟು ಕೊಲ್ಲಬೇಕು ಅಂತೇಳಿ ಡೆತ್ ನೋಟ್ನಲ್ಲಿ ಬರೆದಿದ್ದರು. ನಾವು ನೋಡಿದ್ದೀವಿ, ಅದನ್ನು ಓದಿದ್ದೀವಿ. ಯಾರು? ಸಚಿನ್ ಪಂಚಾಳ್.
ಈಗ ಮಣಿಕಂಠ್ ರಾಥೋಡ್ ಯಾವ ಥರ ಅವಾಚ್ಯ ಶಬ್ದಗಳಿಂದ ತಮ್ಮ ಕುಟುಂಬವನ್ನು ನಿಂದಿಸಿದ್ದ ಅಂತ ಏಕವಚನದಲ್ಲಿ ಬೈತಾ ಪ್ರಿಯಾಂಕರ್ಗೆ ಆಡಿಯೋ ಸ್ಫೋಟ ಮಾಡಿದ್ದಾರೆ. ಈ ನಡುವೆ ಅಮಿತ್ ಶಾ ಮತ್ತು ವಿಜೇಂದ್ರ ಭೇಟಿಗೂ ಪ್ರಿಯಾಂಕರ್ಗೆ ಟೀಕೆ ಮಾಡಿದ್ದಾರೆ. ಯಾಕಂದ್ರೆ ಅಮಿತ್ ಶಾ ಬಳಿ ಹೋಗಿ ವಿಜೇಂದ್ರ ರಾಜ್ಯದಲ್ಲಾಗ್ತಾ ಇರುವ ಘಟನಾವಳಿಗಳ ಬಗ್ಗೆ, ಈ ಸುಸೈಡ್ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ರು. ಇವಿಷ್ಟು ಇಂತಿಪ್ಪ ಪ್ರಿಯಾಂಕರ್ಗೆಯಿಂದ ಸ್ಪಷ್ಟನೆ. ಚಂದ್ರು ನಮ್ಮೊಂದಿಗೆ ಫೋನದಲ್ಲಿದ್ದಾರೆ. ಎಸ್ ಚಂದ್ರು, ಈಗ ಪ್ರಿಯಾಂಕರ್ಗೆ ಈ ತರ ನನ್ನ ವಿರುದ್ಧ ಬೈದಿದ್ದಾರೆ, ನನ್ನ ಫ್ಯಾಮಿಲಿ ವಿರುದ್ಧ ಬೈದಿದ್ದಾರೆ ಮಣಿಕಂಠ್ ರಾಥೋಡ್ ಅಂತ ಹೇಳೋ ಮುಖಾಂತರ ಏನು ಹೇಳಕ್ ಹೊರಟಿದ್ದಾರೆ? ನಾನು ಏನು ಕೇಳಕ್ ಹೊರಟಿದ್ದೀನಿ ಅಂತಂದ್ರೆ, ಹಾಗಿದ್ದರೆ ಮಣಿಕಂಠ್ ರಾಥೋಡ್ ಆ ಥರ ಬೈದ್ರು ಅನ್ನೋ ಕಾರಣಕ್ಕಾಗಿ ಅವರನ್ನ ಸುಪಾರಿ ಕೊಟ್ಟು ಕೊಲ್ಲೋದಕ್ಕೆ ನಾನು ಹೋದೆ ಅಂತ ಹೇಳುವಂತ ಸಮರ್ಥನೆಯನ್ನ, ಇದು ಕನ್ಫ್ಯೂಷನ್ ಇದೆ ನನಗೆ. ಆ ಕನ್ಕ್ಲೂಷನ್ ನೀವು ಕೊಡ್ಬೇಕು, ಹೇಳಿ. ಜಯಪ್ರಕಾಶ್ ಶೆಟ್ಟಿ, ಇಲ್ಲಿ ಒಂದು ವಿಚಾರವನ್ನ ಬಹಳ ಸೂಕ್ಷ್ಮವಾಗಿ ಗಮನಿಸಬಹುದು. ಇಲ್ಲಿ ನಮ್ಮ ಕುಟುಂಬವನ್ನ ಮಾಫಿ ಮಾಡಲಿಕ್ಕೆ ಅಥವಾ ನಮ್ಮ ಕುಟುಂಬವನ್ನ ಸಂಪೂರ್ಣವಾಗಿ ಮುಗಿಸ್ಲಿಕ್ಕೆ ಮಣಿಕಂಠ ರಾಥೋಡ್ ಈ ಹಿಂದೆ ಬಿಜೆಪಿಯ ಮುಖಂಡ ರವಿ ಅನ್ನೋ ಜೊತೆಯಲ್ಲಿ ಚರ್ಚೆಯನ್ನ ಮಾಡಿದ್ರು. ಅದರ ಸಂಬಂಧಪಟ್ಟಂತ ಆಡಿಯೋನ ಇವತ್ತು ದಾಖಲೆಯಾಗಿ ಬಿಡುಗಡೆ ಮಾಡಿರ್ತಕ್ಕಂಥದ್ದು. ಬಹಳ ಪ್ರಮುಖ ವಿಚಾರ ಅಂತಂದ್ರೆ, ಇಲ್ಲಿ ಆ ಆಡಿಯೋದಲ್ಲಿ ಇರ್ತಕ್ಕಂಥದ್ದು ನನ್ನ ಕುಟುಂಬವನ್ನ ಮುಗಿಸ್ಲಿಕ್ಕೆ, ಆತನ ವಿರುದ್ಧವೇ ನೀವು ಕ್ರಮವನ್ನ ತೆಗೆದುಕೊಂಡಿಲ್ಲ. ಸೊ ಇಲ್ಲಿ ನನ್ನ ಮೇಲೆ ಆರೋಪವನ್ನ ಮಾಡ್ತಾ ಇದ್ರಿ. ಏನ್ ಸುಸೈಡ್ ಡೆತ್ ನೋಟ್ ನಲ್ಲಿ ನನ್ನ ವಿರುದ್ಧ ಯಾವುದೇ ಹೆಸರು ಉಲ್ಲೇಖ ಆಗಿಲ್ಲ, ಆದ್ರೆ ಈಶ್ವರಪ್ಪನವರ ವಿರುದ್ಧ ಪ್ರಕರಣದಲ್ಲಿ ಬೇರೆ ರೀತಿಯಲ್ಲಿ ಆಗಿತ್ತು. ಅವರ ಹೆಸರನ್ನ ನೇರವಾಗಿ ಉಲ್ಲೇಖವನ್ನ ಮಾಡಿ ಮೇಲೆ ಕ್ರಮವನ್ನ ತೆಗೆದುಕೊಳ್ಬೇಕು ಅಂತ ಪ್ರಧಾನಿ ಮೋದಿ ಸೇರಿದಂತೆ ಹಲವರು ಅವರ ಹೆಸರುಗಳನ್ನ ಹೇಳಿ ಬರೆದಿದ್ರು. ಆದ್ರೆ ಇಲ್ಲಿ ನನ್ನ ಕುಟುಂಬವನ್ನ ಮುಗಿಸ್ಲಿಕ್ಕೆ ಮಣಿಕಂಠ ರಾಥೋಡ್ ಪ್ರಯತ್ನವನ್ನ ಮಾಡಿದ್ರು ಅನ್ನುವಂಥದ್ದು ಬಹಳ ಸ್ಪಷ್ಟವಾಗಿ ಉಲ್ಲೇಖವನ್ನು ಮಾಡ್ತಾ ಇರ್ತಕ್ಕಂಥದ್ದು. ಅಂದ್ರೆ ಈ ವಿಚಾರವನ್ನಷ್ಟೇ ಹೇಳಿದ್ರು. ಸೊ ಆದ್ರೆ ಮಣಿಕಂಠ ರಾಥೋಡ್ ಅನ್ನ ಮುಗಿಸುವಂತ ಅಥವಾ ಸ್ವಾಮೀಜಿಗಳನ್ನ ಮುಗಿಸುವಂತ, ಸಿದ್ದಿಂಗ ಸ್ವಾಮಿಗಳನ್ನ ಮುಗಿಸುವಂತ ಈ ರೀತಿಯಾದಂತ ಯಾವುದೇ ವಿಚಾರಗಳನ್ನ ಅವರು ಹೇಳಿಲ್ಲ. ಸೊ ಅಂದ್ರೆ ಇಲ್ಲಿ ಬಹಳ ಸ್ಪಷ್ಟ, ನನ್ನ ಕುಟುಂಬದ ಮೇಲೆ ಈ ಹಿಂದೆ ಏನು ಕೊಲ್ಲೋದಕ್ಕೆ ಪ್ರಯತ್ನವನ್ನ ಮಾಡಿದ್ರು. ಸೊ ಅಂದು ದೂರನ್ನ ನೀಡಿದ್ರು ಕೂಡ ಯಾವುದೇ ರೀತಿಯಾದಂತ ಕ್ರಮವನ್ನ ತೆಗೆದುಕೊಳ್ಳಿಲ್ಲ. ನಿಮ್ಮದೇ ಸರ್ಕಾರ ಇತ್ತು, ನಿಮ್ಮ ಸರ್ಕಾರವಿದ್ರು ಕೂಡ ನೀವು ಯಾವುದೇ ರೀತಿಯ ಕ್ರಮವನ್ನ ಕೈಗೊಳ್ಳಿಲ್ಲ. ಓಕೆ, ಇದೇ ಪಾಯಿಂಟ್ ಬೇಕಿದ್ದದ್ದು. ನೋಡಿ, ಇಲ್ಲಿ ಪ್ರಶ್ನೆ ಬರೋದೇನು ಗೊತ್ತಾ ವೀಕ್ಷಕರೇ, ಈಗ ಮಣಿಕಂಠ್ ರಾಥೋಡ್ ಆ ಥರ ಬೈದ ಸಂದರ್ಭದಲ್ಲಿ ಪ್ರಿಯಾಂಕರ್ಗೆ ಅದನ್ನ ಪೊಲೀಸರಿಗೆ ಕಂಪ್ಲೇಂಟ್ ಕೊಟ್ಟಿದ್ದರು. ನಮ್ಮ ಚಂದ್ರು ಹೇಳೋ ಪ್ರಕಾರ ಕೊಟ್ಟಿದ್ರು. ಆಗ ಬಿಜೆಪಿ ಗವರ್ಮೆಂಟ್ ಇತ್ತು, ಯಾವುದೇ ಕ್ರಮ ಕೈಗೊಂಡಿಲ್ಲ. ಓಕೆ, ಫೈನ್, ಗುಡ್. ಹಾಗಂತ ಬಿಜೆಪಿ ಸರ್ಕಾರ ಕ್ರಮ ಕೈಗೊಂಡಿಲ್ಲ ಅಂತ ಹೇಳಿ ಕೊಲೆಗೆ ಸುಪಾರಿ ಕೊಟ್ರ ಇಲ್ವಾ ಅನ್ನೋದನ್ನ ಸಚಿನ್ ಪಂಚಾಳ್ ಏನು ಡೆತ್ ನೋಟ್ನಲ್ಲಿ ಬರೆದಿದ್ದಾನೆ, ಅದರ ಕ್ಲಾರಿಟಿ ಇನ್ನೂ ಕೂಡ ಸಿಗ್ತಾ ಇಲ್ಲ. ಈಗ ಪ್ರಿಯಾಂಕರ್ಗೆ ಹೇಳಿದ್ರು ಮಣಿಕಂಠ ರಾಥೋಡ್, ನೋಡ್ರಿ ನನಗೆ ಹೆಂಗ್ ಬೈದಿದ್ದಾನೆ, ನನ್ನ ಫ್ಯಾಮಿಲಿಗೆ ಹೆಂಗ್ ಬೈದಿದ್ದಾನೆ, ನಾನು ಕಂಪ್ಲೇಂಟ್ ಕೊಟ್ಟೆ, ಕ್ರಮ ಕೈಗೊಂಡಿಲ್ಲ. ದೆನ್ ವಾಟ್ ನೆಕ್ಸ್ಟ್? ನೀವೇ ಕ್ರಮ ಕೈಗೊಳ್ಳೋಕೆ ಮುಂದಾದ್ರ? ಅಲ್ಲಿಗೆ ಪ್ರಶ್ನೆ ಬಂದು ನಿಲ್ಲತ್ತೆ. ಇದು ಒಂದೆರಡರಲ್ಲಿ ಮುಗಿಯೋದಿಲ್ಲ, ಸಮಗ್ರ ಮಾಹಿತಿ ಕೊಡ್ತಾ ಹೋಗ್ತೀವಿ.